ಅಯ್ಯೋ ಮಾಂಗ್ನನ್ ಮಕ್ಳ ಇಲ್ಲ ನೋಡ್ತೀರಾ ಅಲ್ಲಿ ನೋಡಿ. ವಿಷ್ಣುವರ್ಧನ್ ಸಮಾಧಿ ತೆರವು ವಿವಾದಕ್ಕೆ ಇತಿಶ್ರೀ ಆಡೋದಕ್ಕೆ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ. ಸ್ಮಾರಕ ನಿರ್ಮಾಣಕ್ಕೆ ಕೆಂಗೇರಿ ಬಳಿ ಅರ್ಧ ದಾದಾ ಕಣ, ದಾದಾ ಅಲ್ಲ ಕರ್ಣ ಕಣ. ಇದ್ದಪ್ಪ ಗೆಳೆತನ ಅಂತಂದ್ರೆ ಅಥವಾ ವಿಶ್ವಾಸ ಅಂದ್ರೆ ಅಥವಾ ಪ್ರೀತಿ ಅಂದ್ರೆ ಅಥವಾ ಅಭಿಮಾನ ಅಂದ್ರೆ ಇದು ಮಾತು. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಬರೀ ಬುರುಡ ಬಿಟ್ಕೊಂಡು ಓಡಾಡೋದಲ್ಲ ಸ್ಟೇಟ್ಮೆಂಟ್ಗಳಲ್ಲಿ. ವಿಷ್ಣು ಸೇನಾ ಸಮಿತಿ ಯಾರು ಹೇಳಿದ್ದಾರೆ 18ನೇ ತಾರೀಕು ಸ್ಮಾರಕ ಆಗ್ತೀವಿ ಅಂತ. ಯಾರ್ಯಾರು ವಿಷ್ಣುವರ್ಧನನ್ನ ಇಷ್ಟಪಡ್ತಿದ್ರು ಅವರು ನನ್ನ ಪ್ರಕಾರದಲ್ಲಿ ಈಗ ಸುದೀಪ್ ಜೊತೆ ನಿಲ್ಲೋ ಸಮಯ ಇದು. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಹಾ, ಇನ್ಕ್ಲೂಡಿಂಗ್ ಮೀ. ನನಗೂ ಅಷ್ಟೇ ಪ್ರೀತಿ ಇತ್ತು. ಅವ್ರು ನನ್ನ ಮೇಲಿತ್ತು, ನನಗೆ ಅವ್ರ ಮೇಲಿತ್ತು. ನೀವೇನು ಮಾಡ್ತೀರಿ ಅಂತ ಕೇಳಬೇಡಿ, ನಾವೇನು ಮಾಡಬೇಕು ಅದು ಮಾಡೋಣ. ವಿಷ್ಣುವರ್ಧನ್ ಸ್ಮಾರಕ ವಿವಾದದಲ್ಲಿ ರಮ್ಯಾ ಪೋಸ್ಟ್ ಮಾಡ್ಕೊಂಡಿದ್ದಾರಂತೆ. ಅದು ಫ್ರೀ ಅಲ್ಲ, ಅದು ಸಾಧಕನಿಗೆ ಸಾವಿಲ್ಲ ಮೇಡಮ್. ಇವೆಲ್ಲ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಗಳು, ಸೆಂಟೆನ್ಸ್ಗಳು ಬರೆಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೀ ಹಾಕಿದ್ರೆ ಜನ ಓದ್ಕೋತಾರೆ. ಇದು ಆಕ್ಚುಲಿ ಚೆನ್ನಾಗಿರೋ. ನೀವೇನು ಮಾಡ್ತೀರೋ ಅದು ಮಾಡಿಬಿಡಿ ಅಷ್ಟೇ. ನೀವು ಅದನ್ನು ಅನೌನ್ಸು ಮಾಡಬೇಕಾಗಿಲ್ಲ, ಬೇಕಾದ್ರೆ ಹೇಳದಿದ್ರೂ ಪರವಾಗಿಲ್ಲ. ಪೋಸ್ಟಿಂಗ್ ಸ್ಟಾಪ್ ಮಾಡಿಬಿಡಿ ಎಲ್ಲರೂ. ಈ ಪೋಸ್ಟ್ ವ್ಯವಹಾರ ನಿಲ್ಲಿಸ್ಬಿಡಿ. ಏನಾಗುತ್ತೆ ಅದು ಮಾಡಿ. ಬರೀ ಬುರ್ಡೆ ಬಿಡೋದು ಬೇಡ ಸುಮ್ಮನೆ ನಾವುಗಳು. ಓಕೆನಾ? ಆಗೋದ್ರ ಬಗ್ಗೆ ಮಾತಾಡಿ. ಐ ಸೇ ಇನ್ಕ್ಲೂಡಿಂಗ್ ಮೀ ಬಿಕಾಸ್ ಹಿ ವಾಸ್ ಮೈ ಫ್ರೆಂಡ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.